ಸ್ವಂತವಾಗಿ ಏನೋ ಬಿಸ್ನೆಸ್ ಮಾಡಬೇಕು, ಅದನ್ನು ತಿಂಗಳಿಗೆ 50ರಿಂದ 1 ಲಕ್ಷ ಅಷ್ಟು ದುಡಿಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ ವಿಡಿಯೋ ಪೂರ್ತಿ ನೋಡಿ, ನೋಡೋದು ಮಾತ್ರ ಅಲ್ಲ ಬೇರೆಯವ್ರು ಕೂಡ ಶೇರ್ ಮಾಡಿ, ಅವ್ರಿಗೆ ಏನೋ ಯೂಸ್ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಪೂರ್ತಿ ಇನ್ಕಮ್. ಹಾಗಾದರೆ ಈ ಬಿಸ್ನೆಸ್ ಏನೋ ನಿಮ್ಗೆ ಗೊತ್ತಾಗಬೇಕಾ? ಬನ್ನಿ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಾಜಿ. ನಾನು ಈಗ ದೇವಿ ಇಂಡಸ್ಟ್ರಿನಲ್ಲಿ ಇದ್ದೀನಿ, ಕೊಯಂಬತ್ತೂರು, ತಮಿಳುನಾಡು. ಸುಮಾರು ನಮ್ಮ ಕಂಪನಿ ನಿಯರ್ಲಿ 40 ವರ್ಷ ಈ ಕಂಪನಿ ಇದೆ. ಈ ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಥರ ಕ್ವಾಲಿಟಿ ಮಿಷಿನ್ ನಾವು ಮಾಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ಕ್ವಾಲಿಟಿನಲ್ಲಿ, ಹೋಲ್ಸೇಲ್ ಪ್ರೈಸ್ನಲ್ಲಿ ಕಡಿಮೆ ಸಿಕ್ಕುವಂಥ ಮಿಷಿನ್ನು ವಿತ್ ಬೆಸ್ಟ್ ಕ್ವಾಲಿಟಿನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಥರ ಮಿಷಿನ್ ಸಿಕ್ಕುತ್ತೆ, ಏನೇನು ಕೆಪಾಸಿಟಿನಲ್ಲಿ ಸಿಕ್ಕುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಮಿಷಿನ್ ನೋಡ್ತಾ ಇದ್ದೀರಾ, ಇದು 10 kg ವುಡ್ ಪ್ರೆಸ್ ಆಯಿಲ್ ಮಿಷಿನ್. ಇದರಲ್ಲಿ ನಮಗೆ ಇದು 10 kg, ಇದು 20 kg ಮತ್ತು ಇದು 30 kg. ಈ ಥರ ವೆರೈಟಿನಲ್ಲಿ ಬರುತ್ತೆ ನಿಮಗೆ ಮಿಷಿನ್ನು. ವುಡ್ ಪ್ರೆಸ್ನ ಆಗಿದ್ಮೇಲೆ ಒಳಗಡೆ ಕಟ್ಟಿಗೆ ಇದೆ. ವುಡ್ ಪ್ರೆಸ್ ಮಾತ್ರ ನಾವು ಮಾಡ್ತಾ ಇಲ್ಲ, ಸ್ಟೇನ್ಲೆಸ್ ಸ್ಟೀಲ್ ರೋಟ್ರಿ ಕೂಡ ಮಾಡ್ತಾ ಇದ್ದೀವಿ. ಸ್ಟೇನ್ಲೆಸ್ ಸ್ಟೀಲ್ ರೋಟ್ರಿ ಅಂದರೆ ಏನಂದ್ರೆ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದೇ ರೋಟ್ರಿ ನಾನು ಹಾಗೇ ನಿಮಗೆ ಇನ್ಫಾರ್ಮ್ ಮಾಡಿದೆ. ಒಳಗಡೆ ವುಡ್ ಇರುತ್ತೆ, ಅದು ವುಡ್ ಪ್ರೆಸ್ ಆಯಿಲ್ ಮೆಷಿನ್ ಅಂತೀವಿ, ಮರದು ಗಾಣ. ಇದು ಸ್ಟೇನ್ಲೆಸ್ ಸ್ಟೀಲ್ ರೋಟ್ರಿ ನೋಡಿ, ಇದು ಸ್ಟೇನ್ಲೆಸ್. ಒರಲು ಕೂಡ ಒಣಕೆ ಕೂಡ ಕಂಪ್ಲೀಟ್ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ನಾರ್ಮಲಿ ಬೇರೆ ಕಂಪನಿಯವರು ಯಾರೂ ಮಾಡೋದಿಲ್ಲ, ದೇವಿ ಇಂಡಸ್ಟ್ರೀಸ್ ಕಂಪನಿ ಮಾತ್ರ ಸಿಕ್ಕುತ್ತೆ ಇದು. ಅದು ಕೂಡ ಇದು ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್. ನಮ್ಮ ಹತ್ರ ವುಡ್ ಪ್ರೆಸ್, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಎಕ್ಸ್ಪೆಲ್ಲರ್, ಆಯಿಲ್ ಫಿಲ್ಟರ್ ಎಲ್ಲ ಥರ ಮಿಷಿನು ಸಿಗುತ್ತೆ ನಿಮಗೆ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಿದ್ದೀವಿ ಅಂತ ಹೇಳಿದ್ರಿ ಸರ್. ಕರ್ನಾಟಕದ ಯಾವುದೆಲ್ಲ ಭಾಗ, ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ಹೊರದೇಶಗಳು ಅಂದರೆ ಯಾವುದೇ ದೇಶಗಳು ಕೊಟ್ಟಿದ್ದೀರಾ? ಫುಲ್ ಕರ್ನಾಟಕ. ಯಾವ ಸ್ಟೇಟಿಂದ ಕಾಲ್ ಮಾಡ್ತೀರಿ, ಯಾವ ಡಿಸ್ಟ್ರಿಕ್ಕಿಂದ ಕಾಲ್ ಮಾಡ್ತೀರಿ, ನಮ್ಮ ಕಸ್ಟಮರ್ ನಿಮ್ಮ ಏರಿಯಾದಲ್ಲಿ ಇರ್ತಾರೆ. ಅವ್ರ ನಂಬರ್ ಸಮಯ ಕೊಡ್ತೀವಿ, ಅವ್ರನ್ನ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಥರ ಇದೆ ಮಿಷಿನು, ಹೆಂಗೆ ಇದೆ ಕ್ವಾಲಿಟಿ, ಹೆಂಗೆ ಸಪ್ಲೈ ಮಾಡಿದ್ರು, ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ಸ್ಪೇರ್ ಪಾರ್ಟ್ ಸಿಗ್ತಾ ಇದೆ, ಸರ್ವಿಸ್ ಹೆಂಗೆ ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಹೆಂಗೆ ಕೊಡ್ತಾ ಇದ್ದಾರೆ, ಹಲವೊಂದು ಪ್ರಶ್ನೆಗಳು ನೀವು ಅವ್ರ ಹತ್ರ ಕೇಳ್ಬೋದು. ಎಲ್ಲ ರೀತಿಯಲ್ಲಿ ನಾವು ಸ್ಟೇಟ್ ವೈಸಲ್ಲಿ ನಮ್ಮ ಸರ್ವಿಸ್ ಪರ್ಸನ್ ಡಿಸ್ಟ್ರಿಕ್ಟ್ ವೈಸಲ್ಲಿ ಇದ್ದಾರೆ. ನೀವು ಕಾಲ್ ಮಾಡಿದ್ರೆ ಎಲ್ಲ ಥರ ಸಪೋರ್ಟ್ ನಾವು ಮಾಡಿಕೊಡ್ತೀವಿ. ಕರ್ನಾಟಕ ಮಾತ್ರ ಅಲ್ಲ, ಫುಲ್ ಇಂಡಿಯಾ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ನಾವು. ಯಾವ್ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದೀರಾ ಸರ್? ಶ್ರೀಲಂಕಾ ಕೊಟ್ಟಿದ್ದೀವಿ, ಕೆನಡಾ ಕೊಟ್ಟಿದ್ದೀವಿ, ಸಿಂಗಾಪುರ್ ಕೊಟ್ಟಿದ್ದೀವಿ, ಮಲೇಷ್ಯಾ ಕೊಟ್ಟಿದ್ದೀವಿ. ಈ ಥರ ಎಲ್ಲ ಕಂಟ್ರಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಒಬ್ಬರೇ ಮಾಡುವಂಥ ಮಿಷಿನ್ ಸ್ಟೇನ್ಲೆಸ್ ಸ್ಟೀಲ್ ನೋಡ್ತಾ ಇದ್ದೀವಿ ನೋಡಿ. ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್ ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾರ್ಮಲಿ ಬೇರೆ ಕಂಪನಿಯವರು ಕ್ಯಾಸ್ಟ್ ಐರನ್ ಮಾಡ್ಕೊಡ್ತಾರೆ, ನಾವು ಕ್ಯಾಸ್ಟ್ ಐರನ್ ಮಾಡೋದು ಕೂಡ ಇಲ್ಲ. ನಮ್ಮ ಕಂಪನಿಗೆ ಬಂದು ಯಾರಾದ್ರು ಕ್ಯಾಸ್ಟ್ ಐರನ್ ಮಿಷಿನ್ ಕೊಡಿ ಅಂದರೆ ನಾವು ರೆಕಮೆಂಡ್ ಕೂಡ ಮಾಡಲ್ಲ. ಯಾಕೆಂದರೆ ಆ ಕ್ವಾಲಿಟಿ ಏನಾಗುತ್ತೆ, ಕ್ರ್ಯಾಕ್ ಬರುತ್ತೆ, ಹಾಗಾಗಿ 3 ತಿಂಗಳಲ್ಲಿ ಕಟ್ಟಾಗಿ ಒಡೆದೋಗ್ಬಿಡುತ್ತೆ. ಆ ಥರ ಕ್ವಾಲಿಟಿ ಕೊಡೋದೇ ಇಲ್ಲ, ನಾವು ರೆಕಮೆಂಡ್ ಮಾಡೋದಲ್ಲ. ಮತ್ತು ಜಾಸ್ತಿ ದುಃಖ ಹಿಡಿದ ಆಯಿಲ್ ಕಂಟೆಂಟ್ ಬರ್ತಾನೆ ಇರುತ್ತೆ, ನಮಗೆ ಗೊತ್ತಿಲ್ಲ, ತಿಂತಾ ಇರ್ತೀವಿ. ಆಯಿಲ್ ಕಲರ್ ಡಿಫ್ರೆಂಟಾಗಿ ಬರುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ತುಂಬಾ ಇದೆ. ಅದಕ್ಕೋಸ್ಕರ ನಾವು ಕ್ಯಾಸ್ಟ್ ಐರನ್ ಕಸ್ಟಮರ್ಗೆ ರೆಕಮೆಂಡ್ ಮಾಡೋದು. ನಮ್ಮ ಕಸ್ಟಮರ್ ನಮ್ಮ ಕಂಪನಿಗೆ ಯಾರೋ ಬಂದರೆ ಖಂಡಿತ ಅವನು ಕ್ಯಾಸ್ಟ್ ಐರನ್ ನಾವು ರೆಕಮೆಂಡ್ ಮಾಡೋದೇ ಇಲ್ಲ. ಗ್ಯಾರಂಟಿ ವಾರಂಟಿ ಹೇಗಿರುತ್ತೆ ಸರ್? ಸರ್ ಗ್ಯಾರಂಟಿ ಅಂದರೆ ನಾವು ಈಗ ನೋಡ್ತಾ ಇದ್ದೀವಿ ನೋಡಿ, ಈಗ ಮಿಷಿನು ಇದು ಒರಲು, ಒಣಕೆ, ಇದು ಶಾಫ್ಟು ಮತ್ತು ಬ್ಯಾರಿಂಗ್ ಎಲ್ಲ ಪಾರ್ಟ್ ಇರುತ್ತೆ. 1 ವರ್ಷ ಒಳಗಡೆ ಏನಾದರೂ ಹೋಗ್ಬಿಟ್ರೆ ನಿಮಗೆ ನಾವು ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಮಾಡಿಕೊಡ್ತೀವಿ. ಯಾವುದೇ ಕಂಪನಿನೂ ಕೊಡೋದಿಲ್ಲ. ಮೋಟರ್ ಗೇರ್ ಬಾಕ್ಸ್ ಮಾತ್ರ ನಾರ್ಮಲಿ ಎಲ್ಲ ಕಂಪನಿ ವಾರಂಟಿ ಗ್ಯಾರಂಟಿ ಕೊಡ್ತಾರೆ, ಬಟ್ ನಮ್ಮ ಕಂಪನಿ ಹಂಗಿಲ್ಲ. ಅಕ್ಸಸರಿ ಸಮಯ 1 ವರ್ಷ ವಾರಂಟಿ ಕೊಡ್ತೀವಿ. ಯಾಕೆಂದರೆ A to Z ನಾವೇ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದೇ ಕಾಸ್ಟ್ ಇರುತ್ತೆ, ಕಾಸ್ಟ್ ಕಮ್ಮಿ ಇರುತ್ತೆ. ಈಗ ಮೋಟರ್ ಫಾರ್ ಎಕ್ಸಾಂಪಲ್ ಬಲ್ಕ ತೊಗೊಳ್ತೀವಿ, ಗೇರ್ ಬಾಕ್ಸು ಬಲ್ಕ ತೊಗೊಳ್ತೀವಿ. ಈಗ ಒರಲ್ ಒಣಕೆ ಸ್ಟೇಲ್ ಪ್ರತಿಯೊಂದು ನೋಡ್ತಾ ಇದ್ದೀವಿ, ಇಲ್ಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಮಗೆ ಕಾಸ್ಟ್ ಕಮ್ಮಿ ಇರುತ್ತೆ. ಅದರಿಂದ ಹೋಲ್ಸೇಲ್ ಪ್ರೈಸ್ನಲ್ಲಿ ಸ್ಪೇರ್ ಪಾರ್ಟ್ ಕೂಡ 1 ವರ್ಷ ಫ್ರೀ ಆಫ್ ಕಾಸ್ಟ್ ಸಪೋರ್ಟ್ ಮಾಡಿಕೊಡ್ತೀವಿ ನಮ್ಮ ಕಸ್ಟಮರ್ಗಳಿಗೆ. ಆಲ್ ಓವರ್ ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಹ್ಯಾಪಿ ಕಸ್ಟಮರ್ ಇದ್ದಾರೆ. ಏನೇ ಪ್ರಾಬ್ಲಮ್ ಆದರೆ ನೀವು ಕರ್ನಾಟಕದಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹುಬ್ಳಿಯಿಂದ ಕಾಲ್ ಮಾಡ್ತೀರಾ, ಹಾಸನದಿಂದ ಕಾಲ್ ಮಾಡ್ತೀರಾ, ತುಮಕೂರಿಂದ ಕಾಲ್ ಮಾಡ್ತೀರಾ, ನಾವು ಇಲ್ಲಿ ಕೊಯಂಬತ್ತೂರಲ್ಲಿದೆ, ಅಲ್ಲಿಂದ ನೀವು ಒತ್ಕೊಂಡು ಬರೋಕ್ಕಾಗತ್ತಾ? ಖಂಡಿತವಾಗೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಸರ್ವಿಸ್ ಟೀಮ್ ಇದ್ದಾರೆ, ಸ್ಟೇಟ್ ವೈಸಲ್ಲೇ ಇರ್ತಾರೆ. ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ 10 ಜನ ಇದ್ದಾರೆ, ಹೈದರಾಬಾದ್ ಅಂದರೆ ಹೈದರಾಬಾದ್ 10 ಜನ, ಮಹಾರಾಷ್ಟ್ರ 10 ಜನ, ಡೆಲ್ಲಿ ಅಂದರೆ ಡೆಲ್ಲಿ ಒಂದು ದೊಡ್ಡ ಸಿಟಿ ಇರುತ್ತೆ, ಅದರಲ್ಲಿ ಒಂದು 20 ಜನ. ಸ್ಟೇಟ್ ವೈಸಲ್ಲಿ ನಮ್ಮ ಸರ್ವಿಸ್ ಟೀಮ್ ಎಲ್ಲ ಕಡೆ ಸಪೋರ್ಟ್ ಇದೆ. ಹಾಗೆ ನಿಮಗೆ ಮರ ಚೆಕ್ ಬಗ್ಗೆ ಫುಲ್ ತಿಳಿಸ್ಕೊಟ್ಟಿದ್ದೀನಿ. ಇದು ರೋಟ್ರಿ ಸ್ಟೇನ್ಲೆಸ್ ಸ್ಟೀಲು. ಬನ್ನಿ ತೋರಿಸ್ತೀನಿ, ನೋಡ್ತೀವಿ. ಇದು ಬಂದು 30 kg ಮಿಷಿನ್ನು. ಇದ್ರಲ್ಲಿ ನೋಡಿ ಒಳಗಡೆ ಬನ್ನಿ ನೋಡಿ, ಸ್ಟೇನ್ಲೆಸ್ ಸ್ಟೀಲು ಯಾವ ಕಂಪನಿನೂ ಕೊಡೋದಿಲ್ಲ. ಇದು 3 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಯಾವ ಕಂಪನಿ ಕೊಡೋದಿಲ್ಲ. ಇದು 30 kg ಸಾಧ್ಯ ಇದೆ, ಪಾಸಿಬಿಲಿಟಿ ಇದೆ ಫುಲ್ ಸ್ಟೇನ್ಲೆಸ್ ಸ್ಟೀಲ್ನ ಕೊಡೋದು. ಯಾಕೆಂದರೆ ಒರಲ್ ಒಣಕೆ ಒಂದು ನಿಮ್ಮ ನಿಯರ್ಲಿ 80-70 kg ಇರುತ್ತೆ. ಅದೇ ದೊಡ್ಡ ಮಿಷಿನ್ ಇಲ್ಲಿ ನೋಡಿ 60 kg ಇದೆ, ರೋಟ್ರಿ ಅಂತ, ದೊಡ್ಡ ರೋಟ್ರಿ. ಓಕೆನಾ? ಈ ರೋಟ್ರಿ ಸಮಯ ಕೊಟ್ಟು ನೋಡಿ, ಒಳಗಡೆ ಬನ್ನಿ ಎಷ್ಟು ನೀಟಾಗಿರುತ್ತೆ. ಸ್ವಲ್ಪ ನಿಮ್ಗೆ ದುಗ್ಗು ಹಿಡಿಯೋದಿಲ್ಲ, ರಸ್ಟ್ ಆಗೋದಿಲ್ಲ, ಎಣ್ಣೆ ಕ್ವಾಲಿಟಿ ನೀಚಾಗಿರುತ್ತೆ. ಒರಲ್ ಒಣಕೆ ಇದು 2 ಕೂಡ ಸ್ಟೇನ್ಲೆಸ್ ನೋಡ್ತಾ ಇದ್ದೀವಿ. ಇದೂ ಸ್ಟೇನ್ಲೆಸ್ ಇರುತ್ತೆ,
ಪೂರ್ತಿ ನಿಮಗೆ ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಈ ಸ್ಟೇನ್ಲೆಸ್ ಸ್ಟೀಲ್ ಆಗೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಸವಿಯಲ್ಲ, ನಿಮಗೆ ದುಃಖ ಹಿಡಿಯೋದಿಲ್ಲ, ಕಟ್ಟಾಗೋದಿಲ್ಲ, ಬೆಂಡ್ ಆಗೋದಿಲ್ಲ, ಯಾವುದೇ ರೀತಿಯಿಂದ ನಿಮಗೆ ಏನು ಆಗೋದಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ತೊಗೊಂಡು ಒಣಕೆ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ. ಯಾಕೆಂದರೆ ವೇವ್ ಅಪ್ ಆಗೋದೇ ಇಲ್ಲ, ಅದು ಸವಿಯೋದಿಲ್ಲ, ಮುರಿಯೋದಿಲ್ಲ, ಅರಿಯೋದಿಲ್ಲ, ಏನಾಗೋದಿಲ್ಲ. ರೋಟ್ರಿ ಮಿಷಿನು ಯಾವ ಕಂಪ್ನಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ಟೇನ್ಲೆಸ್ ಸ್ಟೀಲ್ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್ ನಾವು ಕೊಡ್ತಾ ಇದ್ವಿ. ಮತ್ತು ಇನ್ನೊಂದು ಮೇಯ್ನ್ ಪಾಯಿಂಟು, ಬೇರೆ ಕಂಪ್ನಿಯವರು ರೋಟ್ರಿಗೆ 50 kg ಕೆಪಾಸಿಟಿಗೆ 10 HP ಮೋಟ್ರ್ ಹಾಕಿ ಕೊಡ್ತಾರೆ. ನಾವು ಲಾಜಿಕಾಗಿ ಥಿಂಕ್ ಮಾಡಬೇಕು. ಇದರಲ್ಲೇ 10 HP ಮೋಟ್ರ್ ಹಾಕಿ ಕೊಟ್ಟರೆ ನಾವು ಇದು 7.5 HP ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀವಿ. ಈಗ 30 kg ಬಂದರೆ ನಾವು ಕೇವಲ 3 HP ಮಾಡಿಕೊಡ್ತೀವಿ. ಇದಕ್ಕೆ ನಾರ್ಮಲಿ ಲೋಕಲ್ ಕಂಪನಿಯವರು 5 HP ಹಾಕಿ ಕೊಡ್ತಾರೆ. ಯಾಕೆಂದರೆ ಅವರು ಕೊಡುವಂಥ ಲೋಕಲ್ ಮೋಟರ್ಸ್, ಲೋಕಲ್ ಗೇರ್ ಬಾಕ್ಸ್, ನಾವು ಕೊಡುವಂಥ ಬ್ರ್ಯಾಂಡೆಡ್ ಪ್ರೀಮಿಯಂ ಕಂಪನಿ, ಗುಡ್ ಕ್ವಾಲಿಟಿ ಕೊಡ್ತಾ ಇದೆ. ಅದರಿಂದ ನಿಮಗೆ ಮೋಟ್ರ್ ಕೆಪಾಸಿಟಿ ಕಮ್ಮಿ. ಈಗ ಇದಕ್ಕೆ 5 HP ಹಾಕಿದ್ರೆ 1 hourಗೆ 2 ಯೂನಿಟ್ ಸುಮ್ಮನೆ ಕರೆಂಟ್ ಬಿಲ್ ಕಟ್ಟಬೇಕು, ನಿಮಗೆ ವೇಸ್ಟ್ ಅಲ್ವಾ. ಫಾರ್ ಎಕ್ಸಾಂಪಲ್ ಇದನ್ನೇ ಬೇರೆ ಕಂಪ್ನಿಯವರು 10 HP ಹಾಕಿ ಕೊಡ್ತಾರೆ. ಇಷ್ಟು ದೊಡ್ಡ ಮಿಷಿನ್ 10 HP ಹಾಕಿ ಕೊಡ್ತಾರೆ. ನಾವು ಇದನ್ನೇ 7.5 HP ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀವಿ, ಸಕ್ಸಸ್ಫುಲ್ಲಾಗಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಪರ್ ಅವರ್ ನಿಮಗೆ 3 HP 3 ಯೂನಿಟ್ ಕರೆಂಟ್ ಬಿಲ್ ಸೇವ್ ಆಗುತ್ತೆ ಪರ್ ಅವರ್. ತಿಂಗಳಿಗೆ ಕರೆಂಟ್ ಬಿಲ್ ಮಾತ್ರ ನಿಯರ್ಲಿ 8,000 to 9,000 ನಿಮ್ಗೆ ಸೇವ್ ಮಾಡಿಸ್ತೀರಾ ನೀವು. ಬಟ್ ಕೆಪಾಸಿಟಿ ಅವ್ರು ಏನು ಕೊಡ್ತಾರೆ ಅದನ್ನೇ ಕೆಪಾಸಿಟಿ ಕೊಡ್ತೀವಿ. ಬಟ್ ಅವ್ರು 10 HP ಕೊಡ್ತಾರೆ, ನಾವು ಅದೇ ಕೆಪಾಸಿಟಿ ಅದೇ ಪರ್ಫಾರ್ಮೆನ್ಸ್ನ ಕೇವಲ 7.5 HP ಕೊಡ್ತಾ ಇದ್ದೀವಿ. ನಿಮಗೆ ನಿಯರ್ಲಿ 10,000 ಅಷ್ಟು ಸೇವ್ ಮಾಡ್ತೀರಾ ಇದರಲ್ಲಿ ನೀವು. ಪವರ್ ಕನ್ಸಪ್ಷನ್ ಹೋದರೆ ಈ ಮಿಷಿನ್ ನೋಡಿದ್ರೆ ಮನೆ ಕರೆಂಟಲ್ಲಿ ನಡೆಯುತ್ತೆ. ಇಷ್ಟು ದೊಡ್ಡ ಮಿಷಿನ್ ಮನೆ ಕರೆಂಟ್ ನಡೀತಾ ಅಂದರೆ ಡೌಟ್ ಪಡೋಕ್ಕೆ ಹೋಗಬೇಡಿ. ಸಿಂಗಲ್ ಫೇಸ್ಲೇ ಮಾಡ್ಬೋದು, 3 ಫೇಸ್ಲೇ ಮಾಡ್ಬೋದು. ನಿಮ್ಮ ಹತ್ರ ಸಿಂಗಲ್ ಫೇಸ್ ಇದ್ದರೆ ಸಿಂಗಲ್ ಫೇಸ್ ಲೈನ್ ಮಾಡಿಕೊಡ್ತೀವಿ, ಅಥವಾ 3 ಫೇಸ್ ಲೈನ್ ಇದ್ದರೆ 3 ಫೇಸ್ ಲೈನ್ ಮಾಡಿಕೊಡ್ತೀವಿ. ಕಸ್ಟಮರ್ ಚಾಯ್ಸಲ್ಲೇ ಬಿಟ್ಬಿಡ್ತೀವಿ, ಯಾವ ಥರ ಕನೆಕ್ಷನ್ ಬೇಕು ಅದನ್ನೇ ಮಾಡಿಕೊಡ್ತೀವಿ. ಸರ್, ಇವಾಗ ನಿಮ್ಮ ಕಂಪನಿ ಕೊಯಮತ್ತೂರು ತಮಿಳ್ನಾಡಲ್ಲಿದೆ. ನಾನು ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಇದ್ಕೊಂಡು ಬುಕ್ ಮಾಡಿದ್ರೆ ನಾನು ತೊಗೊಳ್ಳೋದು ಹೇಗೆ ಮಷೀನು? ನೋಡಿ, ಈಗ ನೀವು ಆರ್ಡ್ರ್ ಮಾಡ್ತಾ ಇದ್ದೀರಾ, ಈ ರೀತಿಯಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಈ ಮಿಷಿನ್ ಹೈದರಾಬಾದ್ಗೆ ಹೋಗ್ತಾ ಇದೆ. ಈಗ ಅವ್ರು ಕಾಲ್ ಮಾಡಿದರೆ ನೀಟಾಗಿ ಪ್ಯಾಕ್ ಮಾಡಿದ್ವಿ. ನೀವು ಎಲ್ಲಿ ಅಂದರೂ ಕಾಲ್ ಮಾಡಿ, ಇಂಡಿಯಾದಲ್ಲಿ ನಾವು ನೀಟಾಗಿ ಈ ಥರ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಮುಟ್ಟೋದಷ್ಟು ನಮ್ಮ ಜವಾಬ್ದಾರಿ. ವಿತ್ ಅಕ್ಸೆಸರೀಸ್, ಈ ಮಿಷಿನರಿಗೆ ಏನೇನು ಬೇಕಾಗುವಂಥ ಸ್ಟಾರ್ಟರ್ ಬಾಕ್ಸು, ಟೂಲ್ಸು, ಸ್ಪ್ಯಾನರು, ಇಂಡಿ ತೆಗೆಯೋದು ಎಲ್ಲನೂ ಫುಲ್ ಕಂಪ್ಲೀಟ್ ಸೆಟ್ಟು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ನಾವು. ಫುಲ್ ಇಂಡಿಯಾ ಫುಲ್ ಎಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ಲಿ ಹೋಮ್ ಡೆಲಿವರಿ ಮಾಡಿಕೊಡ್ತೀವಿ. ಮಷಿನ್ ಮನೆಗೆ ಬಂತು ಸರ್, ಅದು ಇನ್ಸ್ಟಾಲೇಷನ್ ಹೇಗೆ? ಮೆಷಿನ್ ಮನೆಗೆ ಬಂದ ಮೇಲೆ ಇದರಲ್ಲಿ ಇನ್ಸ್ಟಾಲೇಷನ್ ಏನಿಲ್ಲ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಕನೆಕ್ಷನ್ ಕೊಟ್ಟು ನೀವು ಮಿಷಿನ್ ಓಡಿಸ್ಕೋಬೋದು. ಇನ್ಸ್ಟಾಲೇಷನ್ ನಾರ್ಮಲಿ ಬೇರೆ ಕಂಪ್ನಿ ಇನ್ಸ್ಟಾಲೇಷನ್ ಬರ್ತೀವಿ, ನಾವು ಟ್ರೈನಿಂಗ್ ಕೊಡ್ತೀವಿ, ಅದಕ್ಕೊಂದು ಇಂಡೈರೆಕ್ಟ್ಲಿ ಚಾರ್ಜಸ್ ಕಸ್ಟಮರ್ ಕಡೆಯಿಂದ ಈಸ್ಕೊಳ್ತಾರೆ. ಬಟ್ ನಾವು ಅದು ಮಾಡೋದು ಇಲ್ಲ. ಎಲ್ಲ ಮಿಷಿನು ಇಲ್ಲೇ ಅಸೆಂಬಲ್ ಆಗುತ್ತೆ. ಅದನ್ನು ಒರಲು, ಒಣಕೆ, ಅಕ್ಸೆಸರೀಸ್ ಯಾವುದು ಮ್ಯಾನುವಲಾಗಿ ನಾವು ಮಾಡ್ತಾ ಇಲ್ಲ, ಮಿಷಿನಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅಸೆಂಬಲ್ ಮಾಡಿದ್ರೆ ಕಾರ್ ಶೋರೂಮಲ್ಲಿ ಹೋದರೆ ಕಾರ್ ಹೆಂಗೆ ಟೈಪ್ ಮಾಡ್ತಾರೆ, ಹೆಂಗೆ ಅಸೆಂಬಲ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಏನು ಡೈಮೆನ್ಷನ್ ಕೊಡ್ತಾರೆ ಎಕ್ಸಾಕ್ಟ್ಲಿ ಬರುತ್ತೆ. ಆ ಥರ ಇದೂ ಎಕ್ಸಾಕ್ಟ್ಲಿ ಹಂಗೆ ಬರ್ತಿದ್ದಿಲ್ಲ. ನಾವು ಸರ್ವಿಸ್ ಬರಬೇಕು, ಟ್ರೈನಿಂಗ್ ಬರಬೇಕು, ಅಸೆಂಬಲ್ ಬರಬೇಕು, ನಾವೇನಲ್ಲಿ ಬಂದು ಮಾಡಿಕೊಡ್ಬೇಕು, ಆ ಥರ ಏನು ಅವಶ್ಯಕತೆಯಿಲ್ಲ. ನಾವು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ರನ್ನಿಂಗ್ ಕಂಡೀಷನಲ್ಲಿ ಕೊಟ್ಟು ಕಳಿಸ್ವಿ. ಮೆಷಿನ್ ನೀವು ರಿಸೀವ್ ಮಾಡ್ಕೊಂಡು 10 ನಿಮಿಷದಲ್ಲಿ ಕನೆಕ್ಷನ್ ಕೊಟ್ಟು ನೀವು ಆಟೋಮೆಟಿಕ್ ಮಿಷಿನ್ ರನ್ ಮಾಡ್ಬೋದು. ಮಧ್ಯದಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಜಸ್ಟ್ ವೀಡಿಯೋ ಕಾಲ್ ಮಾಡಿ ಯಾವ ಥರ ಮಾಡಬೇಕು, ಯಾವ ಥರ ನೀರು ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಏನು ಸೀಟ್ಸ್ ಆಗಬೇಕು ಎಲ್ಲನೂ ವೀಡಿಯೋ ನಮ್ಮ ಹತ್ರ ಅದನ್ನು ಕಳಿಸ್ಕೊಡ್ತೀವಿ. ಅಥವಾ ಇಲ್ಲಾಂದರೆ ವೀಡಿಯೋ ಕಾಲಲ್ಲಿ ಗೈಡ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಸರ್, ವರ್ಕ್ ಸ್ಟಾರ್ಟ್ ಮಾಡಿದೆ ನಾನು, ಮಾರ್ಕೆಟಿಂಗ್ ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಮಾರ್ಕೆಟಿಂಗ್ ಎಣ್ಣೆ ಮಾರ್ಕೆಟ್ ಮಾಡೋದು ಏನು ಅಷ್ಟು ಕಷ್ಟ ಏನಿಲ್ಲ. ಯಾಕಂದರೆ ಏನೇನೋ ಗೊತ್ತಿಲ್ಲ, ಈ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ಏನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ, ಎಲ್ಲಿಂದ ರೆಡಿ ಆಗುತ್ತೆ, ಇದು ಯಾವುದು ಎಣ್ಣೆ ಅಂತ ಗೊತ್ತಿರಲ್ಲ. ಜಸ್ಟ್ ಪ್ಯಾಕೆಟ್ ತೊಗೊಂಡು ಬಂದು ತಿಂತಾ ಇರ್ತೀವಿ. ಈಗ ಕಸ್ಟಮರ್ ಬರ್ತಾರೆ, ಅವ್ರ ಕಣ್ಣು ಮುಂದೆ ನೀವು ಮಾಡಿಕೊಟ್ರೆ ಯಾಕೆ ಕಸ್ಟಮರ್ ತಗೊಳ್ಳಲ್ಲ? ಇದಕ್ಕೆ ನೀವು ಮಾರ್ಕೆಟ್ ಮಾಡೋದಕ್ಕೆ ಏನು ಕಷ್ಟಪಡಬೇಕು? ಯಾಕಂದರೆ ಅವ್ರ ಮುಂದೆ ಮಾಡಿಕೊಟ್ಟಿರ್ತೀರ, ಇದರಲ್ಲಿ ಏನಿರುತ್ತೆ ಕಷ್ಟ ಕಸ್ಟಮರ್ಗೆ? ಮೇಡಮ್, ಈ ಬಿಸ್ನೆಸ್ಸು ಎವರ್ ಗ್ರೀನ್ ಎಂಡ್ಲೆಸ್ ಬಿಸ್ನೆಸ್ ಅಂತೇನೆ. ಯಾಕೆ ಅಂದರೆ ಎಣ್ಣೆ ಅನ್ನೋದು ಪ್ರತಿಯೊಂದು ಫ್ಯಾಮಿಲಿಗೂ ಬೇಕಾಗೊಂದು. ಮನೆ ಮಾತ್ರ ಅಲ್ಲ, ಮೆಡಿಕಲ್ಗೆ ಯೂಸ್ ಮಾಡ್ತಾ ಇದ್ವಿ, ತಲೆಗೆ ಹಚ್ಕೊಳ್ತಾ ಇದ್ವಿ, ಇನ್ನು ಎಲ್ಲೆಲ್ಲೊಂದು ಕಡೆ ಎಣ್ಣೆ ಯೂಸ್ ಆಗುತ್ತೆ. ಈ ಎಣ್ಣೆ ನಿಮಗೆ ಚಿಕ್ಕದಾಗಿ ಈ ಥರ ತೊಗೊಂಡಿದ್ರೆ ಮನೆಗೆ, ನಿಮ್ಮ ಮನೆಗೆ ಮತ್ತು ಸ್ಮಾಲ್ ಬಿಸ್ನೆಸ್ ಜಸ್ಟ್ ನಾನು ಫ್ರೀ ಟೈಮಲ್ಲಿ ಮಾಡ್ಕೊಳ್ತೀರಂದ್ರೆ ಇದಿದೆ. ಇನ್ನೂ ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡದು, ಇನ್ನೂ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಬೇಕಾದ್ರೆ ಅಲ್ಲಿದೆ. ಇದು 3 ಕಟ್ಟಿಗೆ. ಅದರ ರೋಟ್ರಿ ಕೂಡ ನಮ್ಮ ಹತ್ರ ಇದೆ. ನಾನು ಆಲ್ರೆಡಿ ಹಾಗೆ ತೋರಿಸಿ ಇನ್ಸೈಡ್ ಸ್ಟೇನ್ಲೆಸ್ ಸ್ಟೀಲ್ ಮಾಡಿರೋಂತು. ಜಾಸ್ತಿ ಕೆಪಾಸಿಟಿ, ಪ್ರೊಡಕ್ಷನ್ ಜಾಸ್ತಿ ಕೊಡೋ ಅನ್ನೋದು. ನಿಮಗೆ ಎಷ್ಟು ನೆಸಸರಿ ಇದೆ, ಏನು ಕೆಪಾಸಿಟಿ ಬೇಕೋ ಅದು ಎಲ್ಲದರಲ್ಲೂ ಇರುತ್ತೆ. ಇದು ಲಾಸೇ ಇಲ್ದಿರೋ ಬಿಸ್ನೆಸ್. ಯಾಕೆಂದರೆ ದಿನ ನಮಗೆ ಬೇಕಾಗೋ ಅನ್ನೋದು. ಯಾಕೆಂದರೆ ಇದಿಲ್ದಿದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಅಡುಗೆ ಮಾಡೋದು ಸರಿ, ಹಚ್ಕೊಳ್ಳೋದು ಸರಿ, ಏನೋ ಎಲ್ಲ ಯೂಸ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನೇ ನಾನು ಎವರ್ ಗ್ರೀನ್ ಬಿಸ್ನೆಸ್ ಅಂತ ಇದ್ದೀನಿ. ದಿನ ಸೇಲ್ ಆಗ್ತಾನೇ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ಕೂತ್ಕೊಂಡ್ರು ಕೂಡ ಬಿಸ್ನೆಸ್ ಆಗ್ತಾನೇ ಇರುತ್ತೆ.
ಅಷ್ಟು ಮಾತ್ರ ಅಲ್ಲ ಮೇಡಮ್, ನಾವು ಅದರಲ್ಲಿ ಎಣ್ಣೆ ತೆಗಿತೀವಿ, ಅದನ್ನೇ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡೋ ಅನ್ನೋದು ಈ ಮಿಷಿನ್ ಆಯಿಲ್ ಫಿಲ್ಟರ್. ಈಗ ಈ ತೋರಿಸ್ತಾ ಇರೋದು 7 ಪ್ಲೇಟು. ಇದರಲ್ಲಿ ಕೂಡ ಕೆಪಾಸಿಟಿ ಬೇರೆ ವೆರೈಟೀಸ್ ಇರುತ್ತೆ. 12 ಪ್ಲೇಟ್ ಬರುತ್ತೆ, 18 ಪ್ಲೇಟ್ ಬರುತ್ತೆ. ಇದರ ನಿಯರ್ಲಿ ಗಂಟೆಗೆ 40 ಲೀಟರ್ ಅಷ್ಟು ಫಿಲ್ಟರ್ ಮಾಡ್ಬೋದು. ನೆಕ್ಸ್ಟ್ 80 ಇದೆ, 120 ಇದೆ, 150 ಇದೆ, 200 ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅದರಲ್ಲಿ ಬರುವಂಥ ಎಣ್ಣೆನೇ ಇದ್ರೆ ನೀಟಾಗಿ ಫಿಲ್ಟರ್ ಮಾಡಿ ಕೊಡ್ಬೋದು. ಮಾರ್ಕೆಟಿಂಗ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಕಟ್ ಮಾಡೋದು, ಉಂಡೆ ಕೊಬ್ಬರಿ ಇರುತ್ತಲ್ವ, ಅದು ಕಟ್ ಮಾಡಿ ಆಯಿಲ್ ಮಿಷಿನಲ್ಲಿ ಹಾಕಿ ಎಣ್ಣೆ ತೆಗಿಬೋದು. ಮತ್ತು ಹಿಂದೆ ಇರೋದು ಈ ಮಿಷಿನ್ನು ಇಂಡಿ ಬರುತ್ತಲ್ವ, ಮರದುಗಾನ ರೋಟ್ರಿ ಇಂಡಿ ಸ್ವಲ್ಪ ಹಾರ್ಡ್ ಇರುತ್ತೆ. ಆ ಇಂಡಿನೇ ಪುಡಿ ಮಾಡಿ ಕೊಟ್ಟರೆ ಹಸು, ಮೇಕೆ, ಕೋಳಿ ಫಾರ್ಮ್ ಅವರೆಲ್ಲ ತಗೊಂಡು ಹೋಗ್ತಾರೆ. ನಿಮ್ಮ ಇಂಡಿ ಅದನ್ನು ಕೂಡ ಇನ್ಕಮ್ ಮಾಡ್ಬೋದು ನೀವು. ಪರ್ ಕೆ ಜಿ ಇಂಡಿ ನಿಮಗೆ 50 ಇಂದ 60 ರೂಪಾಯಿ ಅಷ್ಟು ಹೋಗುತ್ತೆ. ಆ ಇಂಡಿನೇ ಈ ಮಿಷಿನಲ್ಲಿ ಮಾಡಿ ಸ್ವಲ್ಪ ನೀವು ಪುಡಿ ಮಾಡಿಕೊಟ್ರೆ ಇನ್ನೂ ಜಾಸ್ತಿ ಡಿಮಾಂಡ್ ಇರುತ್ತೆ. ಅದಕ್ಕೂ ಕೂಡ ನಮ್ಮ ಹತ್ರ ಮಿಷಿನ್ ಇದೆ. ಇದು ನೋಡ್ತಾ ಇದ್ರೆ ಈ ಮಿಷಿನ್ ಬಂದು ಇದೇನಾಗುತ್ತೆ, ಎಲ್ಲದು ಬೇಳೆಗಳು ಲೈಕ್ ಅಕ್ಕಿ, ಗೋಧಿ, ರಾಗಿ, ಜೋಳ, ಯಾವುದೇ ಬೀಜ ಹಾಕಿರೋ ಕೂಡ ಡಸ್ಟು, ಮಣ್ಣು, ಕಲ್ಲು ಎಲ್ಲನೂ ಕ್ಲೀನ್ ಮಾಡಿಕೊಡುತ್ತೆ. ಈ ಮಿಷಿನ್ ಡಿಸ್ಟೋನರ್ ಅಂತೆ. ಇದು ಕೇವಲ ಸಿಂಗಲ್ ಪೇಸಲ್ಲಿ ನಡೆಯುತ್ತೆ. 1 ಅವರ್ಗೆ 500 kg ಅಷ್ಟು ನಿಮಗೆ ಕ್ಲೀನ್ ಮಾಡಿ ಕೊಡುತ್ತೆ. ಅದು ಇಲ್ಲದಿದ್ರೆ ಪಲ್ವರ್ಸರಿ ಮಿಷಿನ್, ಖಾರ ಪುಡಿ ಮಾಡಬೇಕು, ಅಕ್ಕಿ, ರಾಗಿ, ಜೋಳ ಇಟ್ಟು ಗ್ರೀನ್ ಮಾಡಬೇಕಂದ್ರೆ ಅದು ಕೂಡ ನಮ್ಮ ಹತ್ರ ಮಿಷಿನ್ ಇದೆ. ಇದು ನಿಮಗೆ 20 kg ಇಂದ ಹಿಡಿದು 100 kg ಅಷ್ಟು ಕೆಪಾಸಿಟಿ, ನಿಮಗೆ ಯಾವ ಥರ ಕೆಪಾಸಿಟಿಗೆ ಬೇಕೋ ಅದರಲ್ಲಿ ನಾವು ಮಾಡಿಕೊಡ್ತೀವಿ. ಅಗ್ರಿಕಲ್ಚರ್ ಸಂಬಂಧಪಟ್ಟಿರುವಂಥ ಎಲ್ಲ ಮಿಷಿನು ಒಂದೇ ಸೆಟಪ್ ಬೇಕು ನಿಮ್ಗಂತ ನೀವು ಏನೋ ಅಂದ್ಕೊಂಡಿದ್ರೆ ಜಸ್ಟ್ ನಮ್ಮ ನಂಬರ್ಗೆ ಕಾಲ್ ಮಾಡಿ, ಎಲ್ಲ ಕಂಪ್ಲೀಟ್ ಸೆಟಪ್ ನಾನೇ ಮಾಡಿಕೊಡ್ತೀವಿ. ಎಲ್ಲ ಥರ ಮಿಷಿನ್ ನಮ್ಮ ಹತ್ರ ಸಿಗುತ್ತೆ. ಈಗ ನೋಡುವಂಥ ಎಲ್ಲ ಮಿಷಿನ್ನು ಅದನ್ನು ನಾವು ಹೋಲ್ಸೇಲ್ ಪ್ರೈಸ್ನಲ್ಲಿ ಕೊಡ್ತಾ ಇದ್ದೀವಿ. ಈ ಮಿಷಿನು ಸಿಂಗಲ್ ಫೇಸ್ ಬೇಕಾದ್ರೂ ಕೂಡ ಸಿಂಗಲ್ ಫೇಸ್ಲು ಕೂಡ ನೀವು ಓಡಿಸ್ಬೋದು. ನನ್ನ ಹತ್ರ 3 ಫೇಸ್ ಲೈನ್ ಇಲ್ಲ, ಈ ಬಿಸ್ನೆಸ್ ಮಾಡ್ಬೋದಾ ಆಗಲ್ವಾ ಅಂತ ಡೌಟ್ ಏನಾದರೆ ಖಂಡಿತವಾಗ್ಲೂ ಕಾಲ್ ಮಾಡಿ. ಈ ಮಿಷಿನು ಸಿಂಗಲ್ ಫೇಸ್ಲೇ ನೀವು ಮಾಡ್ಬೋದು, ಆ ಥರ ಮಾಡಿಕೊಡ್ತೀವಿ ವಿತ್ ಹೋಲ್ಸೇಲ್ ಪ್ರೈಸ್ನಲ್ಲಿ. ಎಕ್ಸ್ಪೋರ್ಟ್ ಕ್ವಾಲಿಟಿ, ಒನ್ಲಿ ಆ್ಯಂಡ್ ಒನ್ ದೇವಿ ಇಂಡಸ್ಟ್ರೀಸ್.